ಪಡಬೇಡ. ಬಾ. ಅಯ್ಯೋ, ನಾನು ಬೇರೆ. ಊಟ ಮಾಡ್ತೀಯಾ? ಇಲ್ಲ. ಸರಿ, ನಾನೇ ಸ್ವಲ್ಪ ಅನ್ನ ಕಲ್ಸ್ಕೊಂಡ್ಬರ್ತೀನಿ. ಬೇಡ, ನಂಗೆ ಹಸಿವಿಲ್ಲ. ಸ್ವಲ್ಪ ಹಾಲಾದರೂ. ನಂಗೇನು ಬೇಡ, ಪ್ಲೀಸ್. ನಾನು ಒಬ್ಬಳೇ ಬಿಟ್ಬಿಡಿ. ನಾನು ನಿದ್ದೆ ಬರ್ತಿದೆ, ನಾನು ಮಲ್ಕೋಬೇಕು. ಇದನ್ನ ಎಸ್ಬಿಡಿ. ಓಕೆ ಓಕೆ, ಕೂಲ್ ಕೂಲ್. ಮದುವೆ ಆಗಬೇಕಾಗಿತ್ತು? ಇವಳಿಗೇನು ಇಷ್ಟ ಇರಲಿಲ್ವಾ? ಅಥವಾ ಇವಳ ಮನಸ್ಸಲ್ಲಿ ನಾನೇ ಇರಲಿಲ್ವಾ? ಮಂದಾರ, ಅಯ್ಯೋ
ಬಿಟ್ಟು ನಾನು ಹೇಗಿರಲಿ? ಇಲ್ಲ, ಇದಕ್ಕೇನಾದರೂ ಒಂದು ಉಪಾಯ ಹುಡುಕ್ಲೇಬೇಕು. ನನಗೆ ಮದುವೆ ಇಷ್ಟ ಇಲ್ಲ, ನಾನು ಈ ಮದುವೆನ ಮಾಡ್ಕೊಳ್ಳೋದಿಲ್ಲ. ಮದ್ವೆ ಅಂದ್ರೇನೆ ಇಷ್ಟ ಇಲ್ದಿರೋ ನನ್ನ ಜೊತೆ ನೀವು ಮದ್ವೆ ಆದ್ರೆ ಸುಖವಾಗಿರಕ್ ಅದ್ ಹೇಗ್ ಸಾಧ್ಯ ಹೇಳಿ? ಮದ್ವೆ ಅಂದ್ರೇನೆ ಬೆಚ್ಚಿ ಬೀಳ್ತೀನಿ, ಭಯ ಆಗುತ್ತೆ. ಐ ಹೇಟ್ ಮ್ಯಾರೇಜ್, ಐ ಹೇಟ್ ಮ್ಯಾರೇಜ್. ನೀವಂದ್ರೆ ನಂಗಿಷ್ಟ. ನಮಗೆ ಮದ್ವೆ ಆದ್ಮೇಲೆ ನಾನು ಪ್ರೆಗ್ನೆಂಟ್ ಆಗಿ ನನ್ನ ಹೊಟ್ಟೆ ಒಳಗಿರೋ ಮಗು ಹೆಣ್ಣು ಅಂತ ಸ್ಕ್ಯಾನಿಂಗ್ ಇಂದ ಗೊತ್ತಾದ್ರೆ ನೀವದನ್ನ ಅಬಾರ್ಟ್ ಮಾಡಿಸ್ಬೇಕು. ನಾನು ನಿಮ್ಮನ್ನ ಮದ್ವೆ ಆಗ್ತೀನಿ. ನೋಡಿ, ಇನ್ನೊಂದು ವಿಷಯ, ನೀವು ನನ್ನ ನೀವು ಹೋಗಿ ಬನ್ನಿ ಅಂತೆಲ್ಲ ಕರಿಬಾರ್ದು. ಹೌದು, ಏನಂತ ಸೇವ್ ಮಾಡ್ಕೊಂಡಿದ್ಯಾ? ಆಗ ಸ್ಟುಪಿಡ್ ಅಂತ, ಈಗ ಈಗ ಭಾವಿ ಪತಿ ಅಂತ. ನೀನು ನನ್ನ ಪಾಲ್ಗೆ ಹೆಂಡತಿಯಾಗಿ ಬಂದಿದ್ಯಾ. ನಾನು ತುಂಬ ಅದೃಷ್ಟವಂತ. ನಾಳೆ ಅವಳನ್ನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗೋದು ಒಳ್ಳೆಯದು. ನಿಂತ್ಕೊಳ್ರಿ, ನಿಂತ್ಕೊಳ್ರಿ. ಇಲ್ಲ, ಎಲ್ಲಿ ಹೋಗ್ತಾ ಇದ್ದೀರಾ? ನಮ್ ತಡಿಬೇಡ. ಇವತ್ತ ನನ್ನ ಮಗನ ಹೆಣ ಬೀಳಲೇಬೇಕು. ಅವನ ಪ್ರಿಯಾಗಿ ಮೋಸ ಮಾಡಿದ್ದಾನೆ. ಕೋಪದ ಕೈಗೆ ಬುದ್ಧಿ ಕೊಟ್ರೆ ಇರೋ ನೆಮ್ಮದಿನೂ ಹಾಳಾಗ್ಬಿಡುತ್ತೆ. ನಾನು ಅನ್ನ ಆಗಿ ಬೆಳೆಸಿದ ನಾಯಿ ಅವನು. ಇವತ್ತು ನನ್ನ ಮಗಳು ಮೋಸ ಮಾಡಿ ನನ್ನೇ ಕಚ್ಚೋಕ್ ಬರ್ತಾ ಇದ್ದಾನೆ. ಅವನ್ ಜೀವಂತವಾಗಿರಬಾರ್ದು, ಅವನ್ ಜೀವಂತವಾಗಿರಬಾರ್ದು. ಆಯ್ತು, ಹೋಗಿ ವಿಷ್ಣುನ್ ಸಾಯಿಸಿ, ನೀವು ಜೈಲ್ಗೆ ಹೋಗಿ. ನಿಮ್ ಮಗಳು ನಾನು ನೆಮ್ಮದಿಯಾಗಿ ಇದ್ಬಿಡ್ತೀನಿ. ನೀನ್ ನನಗೆಲ್ಲ ತತ್ವ ಹೇಳಕ್ ಬರ್ಬೇಡ. ನಾನಿವತ್ತು ಅವನ ಹಣ ನೋಡ್ಲೇಬೇಕು. ಕಪ್ನ ಎಷ್ಟೇ ಕಾದಿದ್ರು ಸುತ್ತಿಗೆ ತಂಡಿಗೆ ಕೆಲಸ ಮಾಡ್ಬೇಕು. ನಿಮ್ ಇಷ್ಟ ಬಂದು ಇರೋದಕ್ಕೆ ಇದೇನು ಕಾಡಲ್ಲ. ನಾವಿರೋದು ಈ ಸಮಾಜದಲ್ಲಿ. ಇಲ್ಲಿ ಕಾನೂನು ಇದೆ, ಕಚೇರಿನೂ ಇದೆ. ಏನ್ ಮಾಡುತ್ತೀಯ? ನಿಮ್ಮಷ್ಟು ಕೋಪ ಆವೇಶ ನನಗೂ ಇದೆ ರೀ. ನೀವು ತೋರಿಸ್ಕೊತಾ ಇದ್ರೆ ನಾನು ತೋರಿಸ್ಕೊತಿಲ್ಲ ಅಷ್ಟೇ. ನೋಡಿ, ನಾಳೆ ನೀವು ಮತ್ತೆ ಪ್ರಿಯಾ ವಿಷ್ಣು ಮನೆಗೆ ಹೋಗ್ತಾ ಇದ್ದೀರಾ. ಏನು ಏನ್ ಹೇಳ್ತಿದ್ಯಾ ನೀನು? ಹೌದು, ಇನ್ಮೇಲೆ ನಮ್ಮ ಪ್ರಿಯಾ ವಿಷ್ಣು ಮನೇಲೇ ಇರ್ತಾಳೆ. ಪ್ರಿಯಾ ವಿಷ್ಣು ಮನೇಲಿ ಅವಳು ಅಲ್ಲೇನ್ ಮಾಡ್ತಾಳೆ? ಅವಳು ಅಲ್ಲೇನ್ ಮಾಡ್ತಾಳೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಏನಂತೀರಾ? ಹಲೋ ಡಾಕ್ಟರ್. ಹಲೋ.
ವಿಷ್ಣು ಅವರು ಕೂತ್ಕೊಳ್ಳಿ. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್, ಐ ಆಮ್ ವೆರಿ ಸಾರಿ. ಆ್ಯಕ್ಚುಲಿ ಮದುವೆ ತುಂಬ ಅರ್ಜೆಂಟಾಗಿ ಆಗೋಯ್ತು, ಯಾರಿಗೂ ಹೇಳೋದಕ್ಕಾಗಲಿಲ್ಲ. ಅಂದಾಗೆ ಶೀ ಈಸ್ ಮೈ ವೈಫ್ ಮಂದಾರ. ನಮಸ್ಕಾರ. ನಮಸ್ತೆ. ಮದುವೆ ಆಯ್ತಲ್ಲ, ಸಂತೋಷ. ಹೇಳಿ, ಏನು ವಿಷಯ? ಡಾಕ್ಟರ್, ಸಮ್ ಪ್ರಾಬ್ಲಮ್ ಡಾಕ್ಟರ್. ಪ್ರಾಬ್ಲಮ್ಮಾ? ಏನು ಹೇಳಿ. ನನಗಲ್ಲ, ಇವಳಿಗೆ. ಆ್ಯಕ್ಚುಲಿ ಮಂದಾರ, ಬಾ. ವಿಷ್ಣು ಅವರೇ, ಮಂದಾರ ಅವರೇ ಹೆಲ್ತಿಯಾಗಿದ್ದಾರೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಡಾಕ್ಟರ್, ನನಗೇನು ಮಾಡಬೇಕು ಡಾಕ್ಟರ್? ಮಂದಾರ, ನೀನು ಸ್ವಲ್ಪ ಹೊರಗಡೆ ಬಾ. ವಿಷ್ಣು ಅವರೇ, ಮಂದಾರ ನಿಮ್ಮ ಜೊತೆಲಿ ಹೇಗಿದ್ದಾರೆ? ಡಾಕ್ಟರ್, ಮಂದಾರ ಬೆಳಗ್ಗೆ ಟೈಮು ತುಂಬ ಚೆನ್ನಾಗಿರ್ತಾಳೆ, ನನ್ನ ಪ್ರೀತಿಯಿಂದನೇ ನೋಡ್ಕೊತಾಳೆ. ಆದರೆ ರಾತ್ರಿ ಆಯಿತು ಅಂದಿದ ತಕ್ಷಣ ತುಂಬ ಭಯ ಅಂತಾಳೆ ಡಾಕ್ಟರ್, ತುಂಬ ನರ್ವಸ್ ಆಗ್ತಾಳೆ, ವಿಚಿತ್ರವಾಗಿ ಆಡ್ತಾಳೆ ಡಾಕ್ಟರ್. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಯು ಡೋಂಟ್ ವರಿ ವಿಷ್ಣು. ಕೆಲವರು ಹುಡುಗಿಯರಿಗೆ ಮದುವೆ ಆದ ಹೊಸದ್ರಲ್ಲಿ ಈ ದಾಂಪತ್ಯ ಜೀವನದ ಬಗ್ಗೆ ಏನೂ ಗೊತ್ತಿರೋದಿಲ್ಲ, ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ. ಮಂದಾರಾಗೂ ಅದೇ ರೀತಿ ಆಗಿರ್ಬೋದು ಅನಿಸುತ್ತೆ. ಇದಕ್ಕೆ ಟ್ರೀಟ್ಮೆಂಟು ನಮ್ಮ ಹತ್ರ ಇಲ್ಲ, ನಿಮ್ಮ ಹತ್ರನೇ ಇದೆ. ನನ್ನ ಹತ್ರನಾ? ಏನು ಅಂತ ಹೇಳಿ ಡಾಕ್ಟರ್, ಖಂಡಿತ ಮಾಡ್ತೀನಿ. ನೋಡಿ ವಿಷ್ಣು, ಹಗಲೊತ್ತಲ್ಲಿ ಮಂದಾರ ನಿಮ್ಮ ಹತ್ರ ತುಂಬ ಕ್ಲೋಸ್ ಆಗಿರ್ತಾರೆ ಅಂತ ಹೇಳಿದ್ರಿ. ಆ ಸಮಯದಲ್ಲಿ ನೀವು ಅವಳ ಮನಸ್ಸಿನಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಳಿ, ಅದನ್ನು ಅವಳು ಧೈರ್ಯವಾಗಿ ನಿಮ್ಮ ಹತ್ರ ಹೇಳಬೇಕು. ಅದಕ್ಕೆ ಪ್ರಯತ್ನ ಪಡಿ. ಓಕೆ ಡಾಕ್ಟರ್, ಖಂಡಿತ ನಾನು ಪ್ರಯತ್ನ ಪಡ್ತೀನಿ. ಹಾಂ, ಒಂದೆರಡು ದಿವಸ ಆಫೀಸಿಗೆ ರಜೆ ಹಾಕಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನಾನು ಬರ್ತೀನಿ ಡಾಕ್ಟರ್. ಆಯಿತು ವಿಷ್ಣು. ಮಂದು, ಏನು ಮಾಡ್ತಾ ಇದೆಯಾ? ಅಡುಗೆ ಮಾಡ್ತಿದ್ದೀನಿ. ಯಾಕ್ರಿ? ಅಯ್ಯೋ, ನಂಗೆ ತುಂಬ ಕೆಲಸ ಇದೆ ರೀ. ಕೂತ್ಕೋ. ರೈಟ್. ಅಯ್ಯೋ, ನೀವೇನು ಮಾಡ್ತಿದ್ದೀರಾ ಒಳಗೆ? ಒಂದೇ. ನಿಮ್ಗೆ ಏನು ಬೇಕೋ ಹೇಳಿ, ನಾನು ಕೊಡ್ತೀನಿ. ಸರಿ.
ಏನಾಯ್ತು? ಐಮ್ ಸಾರಿ ಪಾ, ಸಾರಿ ಪುಟ. ಗೊತ್ತಾಗಿಲ್ಲ, ಸಾರಿ. ಆಯ್ತಾ? ಎಲ್ಲಿ? ಸಾರಿ ಪಾ, ಸಾರಿ. ಮಂದರ, ಈಗೊಂದು ಆಟ ಆಡೋಣ. ಇನ್ನೊಂದು ಆಟನಾ? ಕಣ್ಣ ಮುಚ್ಚಾಲೆ ಆಟ. ಓಕೆನಾ? ಓಕೆ. ಸರಿ, ಎಲ್ಲಿ? ನಾನು ನಿನ್ನ ಕಣ್ಣಿಗೆ ಕಟ್ತೀನಿ. ನಾನು ನಿಮ್ಮ ಕಣ್ಣು ಕಟ್ತೀನಿ. ಹೌದಾ? ಸರಿ. ನೋಡ್ತಾ ಇರು, ಈ ಆಟದಲ್ಲಿ ನಾನೇ ಗೆಲ್ಲೋದು. ಚಾನ್ಸೇ ಇಲ್ಲ. ಈ ಆಟದಲ್ಲಿ ನಾನೇ ಗೆಲ್ಲೋದು. ನೋಡ್ತಾ ಇರಿ. ಒಂದು ವೇಳೆ ನಾನು ಗೆದ್ರೆ ನೀನು ನಾನು ಹೇಳ್ದಂಗೆ ಕೇಳಬೇಕು. ಸರಿ, ಒಂದ್ ವೇಳೆ ನಾನು ಗೆದ್ರೆ ನೀನು ಏನು ಹೇಳ್ತೀಯ ಅದು ನಾನು ಕೇಳ್ತೀನಿ. ಸರಿ. ಓಕೆ? ಸರಿ, ಕಟ್ಕೊಳ್ಳಿ. ಓಕೆ. ರೆಡಿ? ಎಲ್ಲಿ? ಇದೆಷ್ಟು ಹೇಳಿ? ಯಾವುದು? 3. ಇದೆಷ್ಟು ಹೇಳಿ? ಐ ಥಿಂಕ್ 9. ಕರೆಕ್ಟ್, ಬನ್ನಿ. ಓಕೆ. ರೆಡಿ? 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 ಹೆಂಗೆ? ಸರಿ ಇಲ್ಲ. ನಾನೇ ಗೆದ್ದಿದ್ದು. ಹೀಗೆ ಹೇಳು, ಹೆಂಗೆ ಹಿಡ್ದಿದ್ದು? ಹೋಗಿಪ್ಪ. ಸರಿ, ಈಗ ನಾನು ಒಂದು ವಿಷಯ ಹೇಳಬೇಕು. ಏನು? ನಾನು ನೀವು ಹೇಳ್ದಂಗೆ ಮಾಡಬೇಕು ಅಂತ ತಾನೆ? ಹೌದು. ಸರಿ, ಅದೇನು ಅಂತ ಹೇಳಿ.